ಲಡ್ಡು ಪ್ರಸಾದ ಅಪವಿತ್ರ ಬೆನ್ನಲ್ಲೇ ಶಾಂತಿ ಹೋಮ ಮಾಡಿಸಲಾಗ್ತಾ ಇದೆ. ತಿರುಪತಿ ದೇಗುಲದಲ್ಲಿ ಆರಂಭ ಆಗಿದೆ ಪವಿತ್ರ ಮಹಾಯಾಗ. ಬೆಳಗ್ಗೆ 6 ಗಂಟೆಯಿಂದಲೇ ಪುರೋಹಿತರು ಶಾಂತಿ ಹೋಮವನ್ನ ಶುರು ಮಾಡಿದ್ದಾರೆ. ದೇಗುಲದ ಬಂಗಾರ ಬಾವಿ ಯಾಗ ಶಾಲೆಯಲ್ಲಿ ಪವಿತ್ರ ಮಹಾಯಜ್ಞ ನಡೀತಾ ಇದೆ. ಯಾಗ ಯಜ್ಞದ ಮೊದಲು ದೇಗುಲದಲ್ಲಿ ಪವಿತ್ರೋತ್ಸವ ಕೈಗೊಂಡ ಟಿಟಿಡಿ ಲಡ್ಡು ಆತಂಕ ದೂರ ಮಾಡಲು ತಿರುಪತಿಯಲ್ಲಿ ಶಾಂತಿ ಹೋಮವನ್ನ ಮಾಡಿಸಲಾಗ್ತಾ ಇದೆ. ಸನಾತನ ಧರ್ಮದ ವಿದ್ವಾಂಸರು ಪಂಡಿತರ ಸಮ್ಮುಖದಲ್ಲಿ ಪವಿತ್ರ ಯಾಗ ನಡೀತಾ ಇದೆ. ನೂರಾರು ಪುರೋಹಿತರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಧಾರ್ಮಿಕ ವಿಧಿವಿಧಾನಗಳನ್ನ ನಡೆಸ್ತಾ ಇದ್ದಾರೆ. ತಿಮ್ಮಪ್ಪನ ಲಡ್ಡು ಅಪವಿತ್ರ ಆತಂಕವನ್ನ ದೂರ ಮಾಡೋ ಸಲುವಾಗಿನೇ ಟಿಟಿಡಿ ಶಾಂತಿ ಹೋಮವನ್ನ ಆಯೋಜನೆ ಮಾಡಿದೆ. ತಿಮ್ಮಪ್ಪನ ಭಕ್ತರ ಆತಂಕವನ್ನ ದೂರ ಮಾಡಲು ಯಾಗ ಯಜ್ಞಾದಿಗಳು ಅಲ್ಲಿ ನಡೆಸಲಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಲಡ್ಡು ಪ್ರಸಾದದಲ್ಲಿ ಮೀನಿನ ಎಣ್ಣೆ ಜೊತೆಗೆ ಕಲಬೆರಕೆ, ಪ್ರಾಣಿಗಳ ಕೊಬ್ಬನ್ನ ಮಿಶ್ರಣ ಮಾಡಲಾಗಿತ್ತು ಅನ್ನೋ ಆರೋಪ ಕೇಳಿ ಬಂದ ನಂತರ ಸಾಕಷ್ಟು ಜನ ತಿರುಪತಿಗೆ ಹೋದ್ರೂ ಕೂಡ ಲಡ್ಡುವನ್ನ ಖರೀದಿ ಮಾಡ್ತಾ ಇರಲಿಲ್ಲ. ಹಾಗಾಗಿನೇ ಈ ಅನುಮಾನವನ್ನ ಇಲ್ಲಿಗೆ ಮುಗಿಸ್ಬೇಕು ಅಂತ ಹೇಳಿ ಈಗ ಶಾಂತಿ ಹೋಮಕ್ಕೆ ಮುಂದಾಗಿದ್ದಾರೆ. ತಿರುಪತಿ ದೇಗುಲದಲ್ಲಿ ಪವಿತ್ರ ಮಹಾಯಾಗ ನಡೀತಾ ಇದೆ. ಬೆಳಗ್ಗೆ 6 ಗಂಟೆಯಿಂದಲೇ ಪುರೋಹಿತರು ಶಾಂತಿ ಹೋಮವನ್ನ ಮಾಡ್ತಾ ಇದ್ದಾರೆ. ದೇಗುಲದ ಬಂಗಾರ ಬಾವಿ ಯಾಗ ಶಾಲೆಯಲ್ಲಿ ಪವಿತ್ರ ಮಹಾಯಜ್ಞ ನಡೀತಾ ಇದೆ. ಯಾಗ ಯಜ್ಞದ ಮೊದಲು ದೇಗುಲದಲ್ಲಿ ಪವಿತ್ರೋತ್ಸವ ಮಾಡಲಾಯಿತು. ಲಡ್ಡು ಆತಂಕ ದೂರ ಮಾಡುವ ಸಲುವಾಗಿಯೇ ಈ ಶಾಂತಿ ಹೋಮ ಇಲ್ಲಿ ನಡೀತಾ ಇರುವುದು. ಸನಾತನ ಧರ್ಮದ ವಿದ್ವಾಂಸರು ಪಂಡಿತರ ಸಮ್ಮುಖದಲ್ಲಿ ಪವಿತ್ರ ಯಾಗ ನಡೀತಾ ಇದೆ. ನೂರಾರು ಪುರೋಹಿತರು ಇಲ್ಲಿ ಭಾಗಿಯಾಗಿದ್ದಾರೆ. ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡ್ತಾ ಇದ್ದಾರೆ. ತಿಮ್ಮಪ್ಪನ ಲಡ್ಡು ಅಪವಿತ್ರ ಆತಂಕ ದೂರ ಮಾಡುವುದಕ್ಕೆ ಟಿಟಿಡಿ ಶಾಂತಿ ಹೋಮವನ್ನ ನಡೆಸ್ತಾ ಇದೆ.